ನಮಸ್ಕಾರ ರೀ ಎಲ್ಲರಿಗೂ. ನೇತ್ರ ಹೋಮ್ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತಿನ ನಮ್ಮ ಅಡುಗೆ ಮನೆಯಲ್ಲಿ ಸಿಂಪಲ್ ಆಗಿರೋ ಇಡ್ಲಿ ಜೊತೆ ತಿನ್ನೋ ಬೇಳೆ ಸಾರು ಮಾಡೋದನ್ನು ನೋಡೋಣ ಬನ್ನಿ. ತೊಳೆದಿಟ್ಕೊಂಡಿರೋದು ತೊಗರಿಬೇಳೆ, ಟೊಮೊಟೊ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಬೇಗ ತೊಳೆದಿಟ್ಕೊಂಡ್ರೆ ಗ್ಯಾಸ್ ಉಳಿತಾಯ ಆಕೈತ್ರಿ ಮತ್ತು ಬೇಗ ಬೇಳೆ ಕುದೀತಾವ್ರಿ. ಹಾಗೆ ರೀ ಇದನ್ನು 3 ಇಲ್ಲ ಅಥವಾ 4 ವಿಸಿಲು ಹೊಡೆಸ್ಕೊರಿ. ಹುರಿದಿಟ್ಕೊಂಡಿರೋ ಕಡಲೆಬೇಳೆ, ಉದ್ದಿನಬೇಳೆ, ಕೊತ್ತಂಬರಿ ಕಾಳು, ಮೆಂತ್ಯ ಕಾಳು, ಕರಿಬೇವಿನ ಸೊಪ್ಪು ಇವನ್ನೆಲ್ಲ ಹುರಿದಿಟ್ಕೋಬೇಕ್ರಿ. ಮೆಂತ್ಯ ಕಾಳು ಅರ್ಧ ಸ್ಪೂನು, ಕೊತ್ತಂಬರಿ ಕಾಳು 3 ಇಂದ 4 ಸ್ಪೂನು, ಕಡಲೆಬೇಳೆ 2 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು, ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು ಹುರಿದಿಟ್ಕೋಬೇಕ್ರಿ. ಇದನ್ನು ಮಿಕ್ಸಿ ಜಾರಲ್ಲಿ ಪುಡಿ ಆಗಂಗೆ ರುಬ್ಕೋಬೇಕ್ರಿ. ಈ ರೀತಿ ನುಣ್ಣಗೆ ರುಬ್ಕೋಬೇಕ್ರಿ, ಪುಡಿ ಆಗಬೇಕ್ರಿ. ಈ ರೀತಿ ಬೇಯಿಸಿಟ್ಕೊಂಡಿರೋ ಬೇಳೆ, ಅದ್ರ ಜೊತೆಗೆ ಟೊಮೊಟೊ ಹಾಕಿದ್ರಲ್ರಿ ಅವನ್ನ ತೆಗೆದು ಈ ರೀತಿ ಕಿವುಚ್ಕೋಬೇಕ್ರಿ. ಇದಕ್ಕೆ ರುಬ್ಬಿ ಇಟ್ಕೊಂಡಿದ್ವಲ್ರಿ ಆ ಮಸಾಲ ಪುಡಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಟೊಮಾಟಿಗೆ ಪುಡಿ ಹಾಕಿ ಕಲಿಸ್ಕೋಬೇಕ್ರಿ, ಅಗಲಿಕ್ಕೆ ಒಂದು ಪುಡಿನ. ಈ ಟೊಮಾಟೊ ಒಳಗೆ ಯಾಕೆ ಹಾಕಿ ಕಲಿಸ್ಕೋಬೇಕಂದ್ರೆ ರೀ ಅದು ಗಂಟು ಉಳಿಯಂಗಿಲ್ರಿ, ಅದಕ್ಕೆ. 2 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊತೇನೆ ರೀ. ಖಾರ ಪುಡಿನ ಚೆನ್ನಾಗಿ ಇದಕ್ಕೆ ಕಲಿಸ್ಕೊತೇನೆ ರೀ. ಒಂದು ಅರ್ಧ ಟೇಬಲ್ನಷ್ಟು ಅರಿಶಿನ ಪುಡಿನ ಇದಕ್ಕೆ ಹಾಕಿ ಕಲಿಸ್ಕೊತೇನೆ ರೀ. ಒಂದು ಸ್ವಲ್ಪ MTR ಪೌಡ್ರನ್ನು ಇದಕ್ಕೆ ಹಾಕಿ ಕಲಿಸ್ಕೊತೇನೆ ರೀ. ಇದು ಕಲಸಿ ಇಟ್ಕೊಂಡಿನಲ್ರಿ, ಇದನ್ನೆಲ್ಲ ಬೇಯಿಸಿ ಇಟ್ಕೊಂಡಿರೋ ಬ್ಯಾಳಿಗೆ ಹಾಕ್ತೀನಿ. ಇದನ್ನೆಲ್ಲ ಕಾಲಿಸ್ಕೊಂಡು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋದು. ನಾನು ಟಾಟಾ ಉಪ್ಪು ಹಾಕ್ತೀನಿ ರೀ, 1 ಚಮಚದಷ್ಟು. ಇದನ್ನೀಗ ಕುದಿಯೋಕೆ ಇಟ್ಕೊತೀನಿ ರೀ. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಆದ್ರೆ ಸಾಕ್ರಿ. ಆವಾಗ ಒಗ್ಗರಣೆ ಕೊಡೋಣ ರೀ. ಸ್ವಲ್ಪ ಹುಣಸೆಹಣ್ಣಿನ ರಸನೂ ಅದಕ್ಕೆ ಹಾಕೋಣ ರೀ. ಈಗ ಕುದಿಯೋದು ತಾಕತ್ತೈತ್ರಿ. ಸ್ವಲ್ಪ ಕೈ ಆಡಿಸ್ಕೊಳ್ತೀವಿ, ತಳ ಆಗ್ತೈತೆ. ಯಾಕಂದ್ರೆ ಉದ್ದಿನ ಬೇಳೆ ಇಕ್ಕಿರ್ತೇವಲ್ರಿ, ಅದು ಉದ್ದಿನ ಬೇಳೆ ತಳ ಆಗ್ತೈತ್ರಿ. ನೋಡಿರಿ, ಒಂಚೂರು ಬೆಲ್ಲ ಹಾಕ್ಕಂತೇನೆ ರೀ ನಾನು. ಬೇಕಿದ್ರೆ ಹಾಕೋರಿ, ಇಲ್ಲ ಅಂದ್ರೆ ಬಿಡ್ರಿ, ನಾನು ಹಾಕ್ಕೊಳಕತ್ತೇನೆ ರೀ. ಈಗ ಒಗ್ಗರಣೆ ಕೊಡ್ತೇನೆ ರೀ. ಎಣ್ಣೆ ಕೊತ್ತೇನೆ ರೀ. ಗೋಲ್ಡ್ ವಿನ್ನರು 1 ಸ್ಪೂನಷ್ಟು ಹಾಕೋರು ಸಾಕು. ಸಾಸಿವೆ ಜೀರಿಗೆ ಕೊತ್ತೇನೆ ರೀ, ಒಂದು ಅರ್ಧ ಟೀ ಸ್ಪೂನಷ್ಟು. ಈಗ ಸಾಸಿವೆ ಜೀರಿಗೆ ಸಿಡಿಯಾಕ್ತಾರೆ. ಕರಿಬೇವು ಸೊಪ್ಪು ಬೇಕಂದ್ರೆ ನೀವು ಒಣಮೆಣಸಿನ್ಕಾಯನ್ನು ಹಾಕ್ಕೊಡಿ. ನಮ್ಮ ಮನೆಯೊಳಗಿಲ್ಲ, ನಾವು ಹಾಕಕ್ಕಿಲ್ಲ. ಈಗ ಹಾಕ್ಕೊಳ್ತಾ ಇದ್ದೇನೆ ರೀ. ಉದುರಿಸ್ಕರಿ ಮೇಲೆ ಸ್ವಲ್ಪ ಕೈ ಆಡಿಸ್ರಿ. ಈಗ ಗ್ಯಾಸ್ ಆಫ್ ಮಾಡಿಬಿಡ್ರಿ. ರೆಡಿ ಆಯ್ತು ನೋಡ್ರಿ ಸಾಂಬಾರು. ಇಡ್ಲಿ ಜೊತೆಗೆ ತಿನ್ನಿರಿ, ತುಂಬ ಇಡ್ಲಿ ಜೊತೆ ಸಿಂಪಲ್ ಆಗಿರೋ ಸಾಂಬಾರು ರೆಡಿ ರೀ. ಹಾಗೆ ಕೊಬ್ಬರಿ ಚಟ್ನಿನೂ ರೆಡಿ ಐತ್ರಿ. ತಿನ್ನಿರಿ, ಬರ್ರಿ ತಿಂಡಿ ತಿನ್ನೋಣ.